ನಮಸ್ಕಾರ. ನಾನು ನಿಮ್ಮ ಅರುಣ ರಾಜ್ಪೂತ್. ಇಲ್ಲಿ ನೋಡಿದ್ರೆ ವಕೀಲರು ನಾಳೆನೇ ಕರ್ಕೊಬರ್ತೀವಿ, ನಾಡಿದ್ದೇ ಕರ್ಕೊಬರ್ತೀವಿ ಅಂತಾರೆ. ಇನ್ನೊಂದು ಸರಿ ಹೇಳ್ತಾರೆ ಅವನಿಗೆ ಅರೆಸ್ಟ್ ಎಲ್ಲ ಮಾಡೋದು ಬರೀ ವಿಚಾರಣೆ ತಗೊಂಡಿರೋದು ಅಂತ. ಬರೀ ವಿಚಾರಣೆ ಮಾಡೋದಕ್ಕೆ 20 ದಿನದಿಂದ ಕೋರ್ಟಿಂದ ಪೊಲಿಟಿಷನ್ಗೆ ಕೋರ್ಟಿಗೆ ತಿರುಗಿಸ್ತಾನೆ ಇದ್ದಾರೆ. ಏನೇನೋ ಹೇಳೋಕ್ಕೋಗಿ ವಕೀಲರುಗಳು ಕೂಡ ಏನೇನೋ ಸಿಗಾಕಂತಾರೆ. ಆದರೆ ಒಂದಂತೂ ಸತ್ಯ, ದರ್ಶನ್ ಇಲ್ಲಿ ಕೊಲೆ ಮಾಡಿರೋದು ನಿಜಾನೇ, ಈತ ಒಬ್ಬ ಆರೋಪಿನೇ ಇರ್ಬೋದು. ಆದರೆ ಸಿಕ್ಕಿರೋಂಥ ಸಾಕ್ಷಿಗಳು, ಎವಿಡೆನ್ಸ್ಗಳೆಲ್ಲ ನೋಡಿದ್ರೆ ಮಾತ್ರ ಇವನಿಗೆ ನೇರವಾಗಿ ಒಂದು ತಗಲಾಕಡೋದ್ರಲ್ಲಿ ಯಾವುದೇ ಅನುಮಾನವೂ ಇಲ್ಲ. ಇನ್ನೊಂದು ದುರಂತ ಏನಪ್ಪ ಅಂತಂದರೆ, ಇವನ ಪರವಾಗಿ ಇನ್ನೂ ಅಂಧಾಭಿಮಾನಿಗಳು ಅಂತ ಹೇಳ್ತಾರಲ್ಲ, ಅವ್ರುಗಳು ಬಂದಲ್ಲಿ ಜೈಕಾರ ಹಾಕ್ಕೊಂಡು ನಿಂತಿದ್ದಾರಲ್ಲ, ಈ ಬಗ್ಗೆ ಪ್ರಥಮವರು ಕೂಡ ಮಾತಾಡಿದ್ದಾರೆ. ನಿಜಕ್ಕೂ ಕೂಡ ಸಂತೋಷ ಆಗುತ್ತೆ. ಒಂದು ಸತ್ಯ ಹೇಳಿದ್ದಾರೆ, ನನಗೆ ಒಂದು ವಾರ ಕೆಲಸ ಕೊಟ್ಬಿಡಿ, ಲಾಠಿ ಕೊಟ್ಟು ಅಲ್ಲಿ ಒಬ್ಬ ನಿಂತ್ಕೊಂಡ್ಬಿಟ್ರೆ ನನ್ನ ಹೆಸರು ತೆಗೆದಾಕ್ಬಿಡ್ತೀನಿ. ಅಷ್ಟೇ ಅಲ್ಲ, ಅಲ್ಲಿರೋನು ಒಬ್ಬೊಬ್ಬನೂ ಕೂಡ ಅವ್ರ ಹೆತ್ತ ತಂದೆ ತಾಯಿಗೆ ಅನ್ನ ಹಾಕ್ತಿರೋದು ನನ್ನ ಮಕ್ಕಳು ನೋಡಿದ್ರೆ ಗೊತ್ತಾಗುತ್ತೆ. ಕಿತ್ತೊಂದು ನನ್ನ ಮಕ್ಳಿದ್ದಂಗೆ ಇದ್ದಾರೆ. ಅವ್ರುಗಳು ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ಬಿಟ್ಟು ಮಾಡ್ತಾರೆ ಕೆಲಸ. ಮನೆ ತಂದೆ ತಾಯಿಯಾಗಲಿ ಹೆಂಡತಿ ಮಕ್ಳು ನೋಡ್ಕೊಳ್ಳೋಕೆ ಯೋಗ್ಯತೆ ಇಲ್ದಿದ್ದವರು ಅಲ್ಲಿ ಬಂದು ಅಣ್ಣಂಗೆ ಗೆಜ್ಜೆ ಇಡೀ ಬಸ್ ಗೆಜ್ಜೆ ಅಂತ ನಿಂತಿದ್ದಾರೆ ಅಂತ ಹೇಳಿ ಪ್ರಥಮರು ಕೂಡ ಈ ಬಗ್ಗೆ ಆಕರ್ಷಿ ಸರಿಯಾಗಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿರುವಂಥ ಕಿತ್ತೋದವ್ರಿಗೆ ಹೋಗಿ ನಿಮ್ಮ ತಂದೆ ತಾಯಿನ ನಿಮ್ಮ ಹೆಂಡತಿ ಮಕ್ಳು ನೋಡ್ಕೊಳ್ರೆ, ಇವನು ಬಂದು ಯಾವತ್ತೋ ನೋಡಿದಾನ? ಯಾಗ್ರಯ್ಯ ಬೇಕು ನಿಮಗೆಲ್ಲ ಇಂಥ ಬಾಳು? ನಾಚಿಕೆ ಆಗಬೇಕು. ನನಗಂತೂ ಈ ದರ್ಶನ್ ವಿಷಯ